ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಿರುತ್ತೆ ಏನಾಗಿದೆ ಅಂತ. ನನ್ನ ಮಗ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾನೆ. ಯಾಕೆ ಅಂತ ಅಂದರೆ, ಲಾಸ್ಟ್ ಬುಧವಾರ ನನ್ನ ಮಗನಿಗೆ ಒಂದು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನಪ್ಪ ಅಂತಂದರೆ, ಅವನು ಡ್ಯೂಟಿ ಮುಗಿಸ್ಕೊಂಡು ಆಫೀಸಿಂದ ಬರುವಾಗ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟಿದ್ನಂತೆ. ಅಷ್ಟರಲ್ಲಿ ಆಪೋಸಿಟಿಂದ ನನ್ನ ಮಗನ ಕಾಲಿಗೆ ಸರಿಯಾಗಿ ಗುದ್ಸಿದ್ದಾನೆ. ಆ್ಯಕ್ಚುಲಿ ನನ್ನ ಮಗಗೆ ಬೈಕ್ ಓಡಿಸ್ತಾ ಇರಲಿಲ್ಲ. ಮುಂದ್ಗಡೆ ಅವನ ಫ್ರೆಂಡು ಮೈಸೂರವನೇನೆ, ಕಾರ್ತಿಕ್ ಅಂತ ಹೇಳಿ, PUCಯಿಂದ ಅವನ ಫ್ರೆಂಡು. ನಮಗೆ ತುಂಬ ಗೊತ್ತು, ನಮ್ಮ ಮನೆಗೂ ಬರ್ತಾಯಿದ್ದ ಹುಡುಗ. ಅವನು ಮುಂದೆ ಕೂತಿದ್ದಂತೆ, ನನ್ನ ಮಗ ಹಿಂದೆ ಕೂತಿದ್ದಾನೆ. ಸರಿಯಾಗಿ ಬಂದು ಕಾಲಿಗೆ ಹೊಡೆದು ಅವನಿಗೆ ಹೆಬ್ಬೆರಳದ ಪಕ್ಕದ ಬೆರಳು ಫುಲ್ಲು ಪಂಕ್ಚರ್ ಆಗಿದೆ. ವಿಪರೀತ ರಕ್ತ ಬರ್ತಾ ಇದ್ದಂತೆ. ಆ ಟೆಕ್ಕಿ ನೋಡಿದ್ರೆ ಫುಲ್ಲು ಕಂಠಪೂರ್ತಿ ಕುಡ್ದಿದ್ದಾನಂತೆ. ಅವನು ನೋಡಿದ್ರೆ ಕನ್ನಡನೂ ಬರಲ್ವಂತೆ ಅವನಿಗೆ. ಹೈದ್ರಾಬಾದ್, ಅವನು ತೆಲುಗು ಭಾಷೆ ಮಾತಾಡ್ತಾ ಇದ್ನಂತೆ. ಗುದ್ದಿಸ್ಬಿಟ್ಟು 1,000 ಕೊಡ್ಲಾ 2,000 ಕೊಡ್ಲಾ ಅಂತ ಅಸಡ್ಡೆಯಾಗಿ ಮಾತಾಡೋದಂತೆ. ಆಮೇಲೆ ಇವರು 2 ಕೊಟ್ರಂತೆ ಸರಿಯಾಗಿ. ಆಮೇಲೆ ಇಮಿಡಿಯೇಟಾಗಿ ಅಲ್ಲೇ ಹತ್ತಿರ ಇರ್ತಕ್ಕಂಥ ಕಾವೇರಿ ಹಾಸ್ಪಿಟಲ್ಗೆ ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಇವನನ್ನು. ಅವತ್ತು ಅಡ್ಮಿಷನ್ ಮಾಡ್ಕೊಂಡು ಏನು ಅವಾಗೇನು ಬ್ಯಾಂಡೇಜ್ ಮಾಡಬೇಕು, ಬ್ಲಡ್ ನಿಲ್ಲೋದಕ್ಕೋಸ್ಕರ ಅದಷ್ಟನ್ನು ಮಾಡಿ, ಮತ್ತು ಮಾರನೇ ದಿನ ಡಾಕ್ಟ್ರು 11 o'clock 12 o'clock ಬಂದುಬಿಟ್ಟು ಓಟಿಗೆ ಕರ್ಕೊಂಡು ಹೋಗಿ ಅವನಿಗೆ ಏನಾಗಿದೆ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು, ಅದೇ ನೈಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಅವನದು ಸೆಕೆಂಡ್ ಬೆರಳದು ನೈಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಬರೋ ಚಾನ್ಸಸ್ಸು 60-40 ಇದೆ ಅಂತ ಹೇಳಿದ್ರಂತೆ. ಹಂಗಂತ ಹೇಳಿ ಅವನಿಗೆ ಸರ್ಜರಿ ಮಾಡಿದ್ದಾರೆ. ನೋಡಿ, ಇವರು ಏನೂ ತಪ್ಪು ಮಾಡಿಲ್ಲ. ಅದು ಗಾಡಿನೂ ಓಡಿಸ್ತಾ ಇಲ್ಲ ನನ್ನ ಮಗ. ಹಿಂದೆ ಕೂತಿದ್ದಾನೆ. ಅವನು ಟೆಕ್ಕಿ ಕಂಠ ಪೂರ್ತಿ ಕುಡಿದ್ಬಿಟ್ಟು ಅಪ್ಪಾಚಿ ಗಾಡಿಯಲ್ಲಿ ಬಂದು ಆ ಥರ ಗುದ್ದಿಸ್ಬಿಟ್ಟು ಹೋಗಿದ್ದಾನಲ್ಲ. ಇದಕ್ಕೆ ಯಾರ್ದು ತಪ್ಪು? ನಾವು ಏನೂ ತಪ್ಪು ಮಾಡದೇ ಇದ್ರೂ ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ. ಅವನ ಫ್ರೆಂಡ್ಗೆ ಏನೂ ಅಂಥ ಸರ್ಜರಿ ಆಗೋ ಅಂಥದ್ದೇನೂ ಆಗಿಲ್ಲ. ಆದರೆ ಒಳನೋವು ಆಗಿದೆಯಂತೆ ಅವನಿಗೂ ಸಹ. ಬಟ್ ಅವನೇನೋ ಅಡ್ಮಿಷನ್ ಆಗಿರಲಿಲ್ಲ. ಇವನು ಬುಧವಾರ ಅಡ್ಮಿಷನ್ ಆಗಿದ್ದ, ಗುರುವಾರ ಸರ್ಜರಿ ಆಗಿ, ಶುಕ್ರವಾರ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಒಟ್ಟು ಈ ಥರ ಆಮೇಲೆ ಅವನೇನು ಮಾಡೋದಂತೆ, ನನಗೆ ಕಂಪ್ಲೇಂಟ್ ಕೊಡಬೇಡಿ, ನಿಮ್ಮ ಕಾಲು ಕಟ್ಕೊಳ್ತೀನಿ, ನನಗೆ ಫ್ಯಾಮಿಲಿ ಇದೆ, ಟ್ವಿನ್ಸು ಮಕ್ಕಳಿದೆ, ನಾನೇನೋ ಮನೆಯಲ್ಲಿ ಜಗಳ ಆಡ್ಕೊಂಡು ಬಂದು ಈ ಥರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದಂತೆ. ಹಾಗೆ ಹೇಳ್ಬಿಟ್ರೆ ಅವ್ನು ಮಾಡಿರೋ ತಪ್ಪು ಹೊಟ್ಟೋಗುತ್ತಾ? ಇದೇ ಕೆಲಸ ನಾವು ಮಾಡಿದರೆ ಬಿಟ್ಬಿಡ್ತಾರಾ? ಆದರೆ ನನ್ನ ಮಗ ಏನು ಮಾಡಿದ್ದಾನೆ, ಕರುಣೆ ತೋರಿಸಿ ಅವನ ಮೇಲೆ ಕಂಪ್ಲೇಂಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅವನೇನೋ 30,000 ಏನೋ ಪೇ ಮಾಡಿಬಿಟ್ಟು ಅವ್ನ ಗಾಡಿ ಇಸ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಒಳ್ಳೆಯವ್ರಿಗೆ ನೋಡಿ, ಒಳ್ಳೆ ಕಾಲ ಇಲ್ಲ ಅನ್ನೋದು ಇದಕ್ಕೇನೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಲಾಸ್ಟ್ ಐ ಥಿಂಕ್ ಸೆಪ್ಟೆಂಬರ್ ಅಂತ ಅನಿಸುತ್ತೆ, ನಾವು ನೆಸ್ಲೆ ಲೇಔಟ್ನಲ್ಲಿ ಮೈಸೂರಲ್ಲಿ ಇರುವಾಗ ಬಾಡಿಗೆ ಮನೇಲಿದ್ವಿ. ಅವಾಗ ನಾನು ನನ್ನ ಹಸ್ಬೆಂಡು ವಾಕ್ ಮಾಡ್ಕೊಂಡು ಬರುವಾಗ ಅಲ್ಲೇ ಒಂದು ನಂದಿನಿ ಡೈರಿ ಇದೆ, ಅದರಿಂದ ಒಂಚೂರು ಮುಂದೆ ಹೀಗೆ ಮುಸ್ಲಿಮ್ಸ್ ಹುಡುಗರು 3 ಜನ ಫಾಸ್ಟಾಗಿ ಬಂದು ನಮಗೂ ಹೀಗೆ ಗುದ್ದಿಸ್ಬಿಟ್ಟು ಹೋಗಿದ್ರು. ನನ್ನ ಹಸ್ಬೆಂಡ್ಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು. ಇದು 2ನೇ ಸಲ ನನ್ನ ಮನೆಯಲ್ಲಿ ನನ್ನ ಮಗನಿಗಾಗಿರೋದು. ಏನಕ್ಕೆ ಈ ಥರ ನಮ್ಮ ಮೇಲೆ ಒಂದಾದ್ಮೇಲೆ ಒಂದು ಈ ಥರ ಆಗ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಯಾರು ಕೆಟ್ಕೊಂಡು ಬಿದ್ದಿದೆಯೋ ನಮ್ಮ ಫ್ಯಾಮಿಲಿ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಗೆ ಈ ಥರ ನೋವು ಕೊಟ್ಟವ್ರಿಗೆ ಕರ್ಮ ಯಾವತ್ತಿದ್ರೂ ತಿರುಗಿಸು ಕೊಟ್ಟೇ ಕೊಡುತ್ತೆ. ಇವತ್ತಲ್ಲ ನಾಳೆ ಅವ್ರಿಗೆ ನಾವು ಎಷ್ಟು ಅನುಭವಿಸಿದ್ದೀವಿ, ಅಯ್ಯೋ ಅಂದಿದ್ದೀವಿ, ಅದನ್ನು ವಾಪಸ್ ಕೊಟ್ಟೇ ಕೊಡ್ತಾನೆ. ಅದನ್ನಂತೂ ದೇವರ ಮೇಲೆ ನಾನು ತುಂಬ ಬಲವಾಗಿ ನಂಬಿದ್ದೀನಿ. ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಆಗೇ ಆಗುತ್ತೆ ಅಂತ. ಯಾಕೆಂದರೆ ನಾವು ಅವನಿಗೆ ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ, ಹಾಗೆ ಬಿಟ್ಟಿದ್ದೀವಿ. ಬಟ್ ನಮಗೆ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ಅವನು ಈಗ ಆಫೀಸ್ಗೂ ಹೋಗೋಕ್ಕಾಗ್ತಾಯಿಲ್ಲ. 3 weeks ಅವನಿಗೆ ಕಾಲಿಗೆ ಭಾರ ಬಿಡಬಾರ್ದು ಅಂತ ಹೇಳಿದ್ದಾರೆ. 1 week ಏನೋ ರಜಾ ತೊಗೊಂಡು 2 weeks ವರ್ಕ್ ಫ್ರಮ್ ಹೋಮ್ ಎಲ್ಲ ತೊಗೊಂಡು ಕಷ್ಟಪಡ್ತಾ ಇದ್ದಾನೆ. ನೋಡಿ, ಒಂದು ತಾಯಿ ಮಕ್ಕಳು ಸಾಕೋಕ್ಕೆ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು, ಅದು ತನ್ನ ತಾಯಿಗೆ ಮಾತ್ರ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಮಗಿರೋದು ಒಬ್ಬನೇ ಮಗ.
ಅವನು ಎಷ್ಟು ನೋವು ಪಡ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡಿದ್ರೆ ನನ್ನ ಮತ್ತು ನನ್ನ ಕುಟುಂಬದ ಸಂಕಟ ನಾವು ಅಯ್ಯೋ ಅನ್ನೋದು, ಅವನಿಗೆ ತೊಂದರೆ ಕೊಟ್ಟವನಿಗೆ ಮಾತ್ರ ತಟ್ಟದೆ ಬಿಡಲ್ಲ. ಯಾವತ್ತಿದ್ರೂ ದೇವರು ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗ ಕೂತಿದ್ದಾನೆ ಈಗ. ಹಾಯ್ ಕಂದ, ಹೇಗಿದೆಯಾ? ಹಾಂ, ಚೆನ್ನಾಗಿದೆಯಾ? ನೋವಿದೆ ಆದರೆ ತೋರಿಸ್ಕೊಳ್ಳಲ್ಲ ನೋಡಿ, ಯಾವಾಗಲೂ ನಗ್ತಿರ್ತಾನೆ. ಅವ್ನಿಗೆ ಎಷ್ಟು ಒಳ್ಳೆ ಮನಸ್ಸು ಅಂದರೆ, ಅವನು ಒಳ್ಳೆ ಮನಸ್ಸಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ತುಂಬ ಅವನು ಯಾರಿಗೂ ಕೆಟ್ಟದ್ದು ಮಾಡೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ಎಲ್ಲರೂ ನಂಬ್ತಾನೆ ಒಳ್ಳೆಯವರು ಅಂತ. ಬಟ್ ಆದರೂ ಈ ಥರ ಆಗಿದೆ. ಆದರೆ ಇವತ್ತಲ್ಲ ನಾಳೆ ನನ್ನ ಮಗನಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಂಬಿದ್ದೀನಿ.